ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿನ್ನೆ ಬ್ಲೂಮ್ಬರ್ಗ್ ಅನ್ನೋ ಮಾಧ್ಯಮಕ್ಕೆ ಭಾರತದ CDS ಅನಿಲ್ ಚೌಹಾಣ್ ಸಂದರ್ಶನ ಕೊಟ್ಟ ನಂತರ ಸಾಕಷ್ಟು ಜನಕ್ಕೆ ಖುಷಿಯಾದಂತಿದೆ. ಹೀಗಾಗಿ ಸಾಕಷ್ಟು ಮಾಧ್ಯಮಗಳು ಭಾರತದ ರಫೇಲ್ ಯುದ್ಧ ವಿಮಾನಗಳು ನಾಶ ಆದವು ಅಂತಲೂ, ಭಾರತ ಪಾಕಿಸ್ತಾನದ ಜೊತೆಗಿನ ಸಂಘರ್ಷದಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ಕಳ್ಕೊಳ್ತು ಅಂತಲೂ ಹೇಳಕೊಂಡು ಸಂಭ್ರಮಿಸ್ತಲೂ ಇದ್ದಾರೆ. ಹಾಗಾದ್ರೆ ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಕೆಡುತ್ತು ಅನ್ನೋದು ನಿಜಾನಾ? ಅದು ನಿಜ ಆದರೆ ಎಷ್ಟು ಯುದ್ಧ ವಿಮಾನಗಳು? ಹಾಗೆ ನಮ್ಮ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಗುರಿಯಾಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದ್ದು ಪಾಕಿಸ್ತಾನದ ಆಯುಧ ಶಕ್ತಿಯ ಕಾರಣಕ್ಕ ಅಥವಾ ನಮ್ಮ ಯುದ್ಧ ನೀತಿಯ ಕಾರಣದಿಂದಾನಾ? ಇಲ್ಲಿ CDS ಹೇಳಿದ್ದೇನು, ನಮ್ಮ ಯುದ್ಧ ವಿಮಾನಗಳು ನಾಶ ಆದವು ಅಥವಾ ನಾವು ಯುದ್ಧ ವಿಮಾನಗಳನ್ನ ಕಳ್ಕೊಂಡ್ವಿ ಅಂತೇನಾದರೂ ಅವರು ಹೇಳಿದ್ರಾ? ವಾಯು ಯುದ್ಧಗಳ ಸಂದರ್ಭದಲ್ಲಿ ಕಿಲ್ ಚೈನ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಹಾಗೆ ನಮ್ಮ ಅನುಮಾನಗಳಿಗೆ ಒಂದಷ್ಟು ಪರಿಹಾರ ಹುಡುಕುವ ಪ್ರಯತ್ನವನ್ನು ಕೂಡ ಇಲ್ಲಿ ಜೊತೆಯಾಗಿ ಮಾಡೋಣ. ಬನ್ನಿ. Pakistan claims 6 Indian jets were downed. Is it correct in that estimate? Absolutely incorrect and absolutely incorrect. ಗೆಳೆಯರೆ, ಮೊನ್ನೆ ಸಿಂಗಪುರಲ್ಲಿ ಬ್ಲೂಮ್ಬರ್ಗ್ ಅನ್ನೋ ಮಾಧ್ಯಮಕ್ಕೆ ನಮ್ಮ CDS ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಒಂದು ಸಂದರ್ಶನವನ್ನು ಕೊಟ್ಟರು. ಅಲ್ಲಿ ಬ್ಲೂಮ್ಬರ್ಗ್ ಆ ಸಂದರ್ಶನವನ್ನು ಮಾಡೋ ಉದ್ದೇಶನೇ ಭಾರತ ಎಷ್ಟು ಯುದ್ಧ ವಿಮಾನಗಳನ್ನು ಕಳ್ಕೊಳ್ತು ಅನ್ನೋದನ್ನ ಕೇಳೋದಕ್ಕೆ ಹೊರತು ಭಾರತದ ಸಾಹಸ ಮತ್ತು ಪಾಕಿಸ್ತಾನದ ನೆಲದಲ್ಲಿ ಚೈನಾನ ಟರ್ಕಿನ ಹೇಗೆ ಭಾರತ ಬಗ್ಗು ಬಡಿತು ಅಂತ ನಮ್ಮ CDS ಬಾಯಲ್ಲಿ ಕೇಳೋದಕ್ಕಲ್ಲ. ಈ ಬ್ಲೂಮ್ಬರ್ಗ್ ಅನ್ನೋದು ಆಪರೇಷನ್ ಸಿಂಧೂರ್ ಆರಂಭವಾದ ದಿನದಿಂದಲೂ ಭಾರತದ ವಿರುದ್ಧ ಪ್ರೊಪಗಂಡಾ ಮತ್ತು ನರೇಟಿವ್ಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಬರ್ತಾ ಇರೋ ಮಾಧ್ಯಮ. ಇದಕ್ಕೆ CDS ಸಂದರ್ಶನ ಕೊಡಬೇಕಾದ ಅಗತ್ಯ ಇರಲೇ ಇಲ್ಲ. ಭಾರತದ ವಿರುದ್ಧ ವಿಷ ಮಾತ್ರ ಕಕ್ಕುವ ಮಾಧ್ಯಮಗಳಿಗೆ ಅಪರೂಪದ ಸಂದರ್ಶನವನ್ನ ಕೊಡೋ ತೀರ್ಮಾನವನ್ನ CDS ಯಾಕೆ ಮಾಡಿದ್ರು ಗೊತ್ತಿಲ್ಲ. ಸಾಮಾನ್ಯವಾಗಿ ಏನೋ ಉದ್ದೇಶ ಇಲ್ಲದೆ ಇದ್ರೆ ಬಹುಶಃ ಇಂಥ ಸಂದರ್ಶನಗಳನ್ನು ಕೊಡೋದಕ್ಕೆ ಸೇನಾ ಪಡೆಗಳ ಮುಖ್ಯಸ್ಥರು ಒಪ್ಪೋದು ಕೂಡ ಇಲ್ಲ. ಆ ಉದ್ದೇಶ ಏನು ಅನ್ನೋದು ಸದ್ಯಕ್ಕೆ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಇರಲಿ, ಆ ಸಂದರ್ಶನದಲ್ಲಿ ಯಥಾ ಪ್ರಕಾರ ನಿರೀಕ್ಷೆಯಂತೆ ಸಂದರ್ಶಕಿ ಕೇಳಿದ್ದು ಭಾರತದ ಯುದ್ಧ ವಿಮಾನಗಳ ಬಗ್ಗೆನೇ. ಅದಕ್ಕೆ CDS ಏನು ಹೇಳಿದ್ರು ಅನ್ನೋದನ್ನ ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. I think what is important is that not the jet being down, but why they were being down. Why? Why? ಜೆಟ್ ಡೌನ್ ಆಯ್ತು ಅನ್ನೋದಲ್ಲ, ಯಾಕದು ಡೌನ್ ಆಯ್ತು ಅನ್ನೋದು ಮುಖ್ಯ ಅಂತ CDS ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಮಾಡಿದ ಟ್ಯಾಕ್ಟಿಕಲ್ ಮಿಸ್ಟೇಕ್ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ, ಅದನ್ನ ಸರಿಪಡಿಸ್ಕೊಂಡ್ವಿ. ಆ ನಂತರ ನಮ್ಮ ಎಲ್ಲ ಯುದ್ಧ ವಿಮಾನಗಳು ಮತ್ತೆ ಆಕಾಶಕ್ಕೆ ಹಾರಿದ್ವು ಅಂತ ಹೇಳ್ತಾರೆ CDS. Good part is that we are able to understand the tactical mistake which we made, remedy it, rectify it, and then implement it again after 2 days and flew all our jets again targeting at long range, which I said. ಇಲ್ಲಿ ಡೌನ್ ಅನ್ನೋದರ ಅರ್ಥ ವಿಮಾನ ನಾಶವಾಯಿತು ಅಂತಲೇ ಆಗಬೇಕು ಅಂತೇನಿಲ್ಲ. ವಿಮಾನಕ್ಕೆ ಹಾನಿಯಾಗಿ ಅದನ್ನು ಪೈಲಟ್ ಲ್ಯಾಂಡ್ ಮಾಡೋ ಪ್ರಕ್ರಿಯೆಯನ್ನು ಕೂಡ ಜೆಟ್ ಡೌನ್ ಅಂತ ಕರೀತಾರೆ. ಅಲ್ಲಿ ಅಕಸ್ಮಾತ್ ವಿಮಾನ ನಾಶವಾಗಿದ್ದಿದ್ರೆ ಫ್ಲೂ ಅವರ್ ಆಲ್ ಜೆಟ್ಸ್ ಅಂತ CDS ಹೇಳ್ತಾ ಇರಲಿಲ್ಲ. ಇನ್ನು ಇದನ್ನೇ ಈ ಹಿಂದೆ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಕೂಡ ಹೇಳಿದ್ರು, ನಿಮಗೆ ನೆನಪಿರಬೇಕು. ಯುದ್ಧ ಅಂತ ಶುರುವಾದಾಗ ಒಂದಷ್ಟು ನಷ್ಟ ಇದ್ದೇ ಇರುತ್ತೆ, ಆದರೆ ದಾಳಿಯನ್ನು ಮುಗಿಸ್ಕೊಂಡು ನಮ್ಮ ಎಲ್ಲ ಪೈಲಟ್ಗಳು ಸೇಫ್ ಆಗಿ ಹಿಂತಿರುಗಿ ಬಂದ್ರು ಅನ್ನೋ ಮಾತನ್ನ ಅವತ್ತು ನಮ್ಮ ಏರ್ ಮಾರ್ಷಲ್ AK ಭಾರತಿ ಹೇಳಿದ್ರು. ಗೆಳೆಯರೆ, ಇಲ್ಲಿ CDS ಹೇಳ್ತಾ ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ನಮ್ಮ ವಿಮಾನ ಕೆಳಗಿಳಿಯಬೇಕಾಯಿತು ಅನ್ನೋದು ಮುಖ್ಯ. ನಾವು ಮಾಡಿದ್ದ ತಪ್ಪನ್ನ ಸರಿಪಡಿಸ್ಕೊಂಡ್ವಿ. ಆನಂತರ ನಮ್ಮ ಎಲ್ಲ ಯುದ್ಧ ವಿಮಾನಗಳು ಮತ್ತೆ ಆಕಾಶಕ್ಕೆ ಹಾರಿದ್ವು. ಪಾಕಿಸ್ತಾನದ ವಾಯುನೆಲೆಗಳನ್ನು, ಏರ್ ಡಿಫೆನ್ಸನ್ನು, ರಡಾರ್ಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಅನಿಲ್ ಚೌಹಾಣ್ ತಮ್ಮ ಸಂದರ್ಶನದಲ್ಲಿ ಮುಂದುವರೆದು ತಿಳಿಸಿದ್ದಾರೆ. ಇಲ್ಲಿ ಹಾಗಾದ್ರೆ ಭಾರತ ಮಾಡಿದ್ದ ಟ್ಯಾಕ್ಟಿಕಲ್ ಮಿಸ್ಟೇಕ್ ಏನು? ಅಕಸ್ಮಾತ್ ಪಾಕಿಸ್ತಾನದ ವಾಯುಪಡೆಗೆ ಭಾರತದ ಯುದ್ಧ ವಿಮಾನಗಳನ್ನು ಹೊಡೆಯುವ ತಾಕತ್ತಿದ್ದಿದ್ರೆ, ಅವರು ಅಷ್ಟು ಬುದ್ಧಿವಂತರು ಅಥವಾ ಸಶಕ್ತರು ಆಗಿದ್ದಿದ್ರೆ 8ನೇ ತಾರೀಖಿನ ನಂತರ 9, 10ನೇ ತಾರೀಖು ಯಾಕವರು ಭಾರತದ ಯುದ್ಧ ವಿಮಾನಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಹೊಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ? ಅವತ್ತು ಕೂಡ ಅವರ ಯುದ್ಧ ವಿಮಾನಗಳು ಆಕಾಶಕ್ಕೆ ಹಾರಿದ್ವು, ಅವರು ಮಿಸೈಲ್ಗಳನ್ನು ಫೈರ್ ಮಾಡ್ತಲೇ ಇದ್ರು, ಅವರ ಡ್ರೋನುಗಳು ಭಾರತದ ಕಡೆಗೆ ಬರ್ತಲೇ ಇದ್ವು. ನಮ್ಮ ವಾಯುನೆಲೆಗಳನ್ನ, ಯುದ್ಧ ವಿಮಾನಗಳನ್ನ, ಏರ್ ಡಿಫೆನ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಅವರು ತಮ್ಮ ನೆಲದಿಂದ ಮಿಸೈಲ್ಗಳನ್ನ ಹಾರಿಸ್ತಲೇ ಇದ್ರಾದ್ರು ಆ ಯಾವ ಮಿಸೈಲು ಡ್ರೋನ್ಗಳಿಗೆ ಟಾರ್ಗೆಟ್ಗಳನ್ನ ಮುಟ್ಟೋದಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ನಾವು ಅರ್ಥ ಮಾಡ್ಕೋಬೇಕಿರೋದೇ ಇದನ್ನ. ಮೊದಲ ದಿನ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಲ್ಲ, ಬದಲಿಗೆ ಪಾಕಿಸ್ತಾನದಲ್ಲಿನ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡ್ತು. ಇಲ್ಲಿ ಭಾರತ ಮೊದಲಿಂದಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಇಮೇಜ್ ಅನ್ನು ಬೆಳೆಸ್ಕೊಂಡು ಬರ್ತಾ ಇದೆ. ನಾವು ಯುದ್ಧ ಪಿಪಾಸುಗಳಲ್ಲ, ನಾವು ಯಾರ ಮೇಲೂ ದಾಳಿ ಮಾಡೋದಿಲ್ಲ, ನಮಗೆ ಶಾಂತಿ ಬೇಕು, ಯುದ್ಧ ಅಲ್ಲ. ಸೊ
ಪಾಕಿಸ್ತಾನದ ಸೇನೆಯ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಭಾರತ ಮೊದಲ ದಿನವೇ ದಾಳಿಯನ್ನು ಮಾಡಿಬಿಟ್ಟಿದ್ರೆ ಅದು ನೇರವಾಗಿ ಪಾಕಿಸ್ತಾನಕ್ಕೆ ಯುದ್ಧಾಹ್ವಾನ ಕೊಟ್ಟ ಹಾಗಾಗ್ತಾ ಇತ್ತು ಮತ್ತು ಪಾಕಿಸ್ತಾನ ಅವತ್ತೇ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಭಾರತ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತು ಅಂತ ಬಾಯ್ ಬಡ್ಕೋತಾ ಇತ್ತು. ಅದು ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಭಾರತವನ್ನು ಗುರಿ ಮಾಡ್ತಾ ಇತ್ತು. ಹೀಗಾಗಿ ಭಾರತ ಇಲ್ಲಿ ತನ್ನ ಶಾಂತಿಪ್ರಿಯ ಯುದ್ಧ ಪಿಪಾಸು ಅಲ್ಲದ ಶಕ್ತಿಯ ಜೊತೆಗೆ ಸಂಯಮವನ್ನು ಕೂಡ ಹೊಂದಿರುವ ದೇಶ ಅನ್ನೋ ಇಮೇಜನ್ನು ಕಾಪಾಡಿಕೊಳ್ತಲೇ ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ದಾಳಿಯನ್ನು ಮಾಡಬೇಕಿತ್ತು. ಆಪರೇಷನ್ ಸಿಂಧೂರ್ ಸಮಯದಲ್ಲಿನ ಎಸ್ಕಲೇಷನ್ ಲ್ಯಾಡರ್ ಅನ್ನೋದು ಹೇಗೆ ಬೆಳೀತಾ ಹೋಗಬೇಕು ಅನ್ನೋದನ್ನು ಕೂಡ ಭಾರತ ಇಲ್ಲಿ ಮೊದಲೇ ಪ್ಲಾನ್ ಮಾಡಿದ ಹಾಗಿತ್ತು. ನಾವು ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡ್ತೀವಿ, ಅದಕ್ಕೆ ಪಾಕಿಸ್ತಾನ ಗ್ಯಾರಂಟಿ ರಿಯಾಕ್ಟ್ ಮಾಡುತ್ತೆ, ಆನಂತರ ಪಾಕಿ ಸೇನೆಯನ್ನು ನೋಡಿಕೊಂಡ್ರಾಯ್ತು ಅನ್ನೋದು ಭಾರತದ ಪ್ಲಾನ್ ಇದ್ದಿರಬೇಕು. ಸೊ ಮೊದಲ ದಿನ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳು ಆಕಾಶಕ್ಕೇರಿದ್ವು. ಪಾಕಿಸ್ತಾನದಲ್ಲಿನ ಲಷ್ಕರ್ ಜೈಷ್ ಉಗ್ರ ಶಿಬಿರಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ದಾಳಿ ಆಯಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ರಡಾರ್ಗಳು ಇವ್ಯಾವನ್ನೂ ಭಾರತ ಟಾರ್ಗೆಟ್ ಮಾಡಿಕೊಳ್ಳಿಲ್ಲ. ಹಾಗೆ ಭಾರತದ ಯುದ್ಧ ವಿಮಾನಗಳು ಗಡಿಗೆ ತುಂಬ ಹತ್ತಿರದಲ್ಲಿ ಹಾರಿದ್ವು. ಆಗ ಪಾಕಿಸ್ತಾನದ ಒಂದಷ್ಟು ರಡಾರ್ಗಳನ್ನು ಭಾರತದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಮೂಲಕ ಸೈಲೆಂಟ್ ಮಾಡೋ ಕೆಲಸ ನಡೀತಾದರೂ ಅದು ಬಹುಶಃ ಪೂರ್ತಿಯಾಗಿ ಆಗಿರಲಿಕ್ಕಿಲ್ಲ. ಈ ಸಂದರ್ಭದಲ್ಲೇ ಪಾಕಿಸ್ತಾನದ ವಾಯುಪಡೆ ಕೂಡ ಸಿದ್ಧವಾಗಿ ನಿಂತಿತ್ತು ಮತ್ತು ಅವರೂ ಆಕಾಶಕ್ಕೇರಿದ್ರು. ಆಗ ಪಾಕಿಸ್ತಾನದ ಮಿಸೈಲ್ ಭಾರತದ ಯುದ್ಧ ವಿಮಾನವನ್ನು ಡ್ಯಾಮೇಜ್ ಮಾಡಿರೋ ಸಾಧ್ಯತೆಗಳಿರಬಹುದು. ಹೀಗಾಗಿನೇ ಭಾರತದ ಯುದ್ಧ ವಿಮಾನವನ್ನು ಕೆಳಗಿಳಿಸಲಾಯಿತು ಅಂತ ಇಲ್ಲಿ CDS ಹೇಳ್ತಾ ಇದ್ದಾರೆ. ಈ ಬಗ್ಗೆ ಯುರೇಷಿಯನ್ ಟೈಮ್ಸ್ ಇನ್ನೂ ಸ್ವಲ್ಪ ಹೆಚ್ಚು ಬೆಳಕನ್ನು ಚೆಲ್ತಾ ಇದೆ. ಅವತ್ತು ರಫೇಲ್ ಯುದ್ಧ ವಿಮಾನಕ್ಕೆ ಉಗ್ರ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಏರ್ ಟು ಸರ್ಫೇಸ್ ದಾಳಿ ಮಾಡೋದಕ್ಕೆ ತಿಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ರಫೇಲ್ಗೆ ಎಸ್ಕಾರ್ಟ್ ಅನ್ನು ಕೊಡಬೇಕಿತ್ತು, ಅದನ್ನು ಗಮನಿಸಿರಲಿಲ್ಲ. ರಫೇಲ್ ಬಹವಲ್ಪುರ ಮುರಿದ್ಕೆಗಳಲ್ಲಿನ ಉಗ್ರ ಶಿಬಿರಗಳ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿತು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯುಪಡೆ ರಫೇಲ್ ಮೇಲೆ ದಾಳಿ ಮಾಡಿರುವ ಸಾಧ್ಯತೆ ಇದೆ ಅನ್ನೋದು ಯುರೇಷಿಯನ್ ಟೈಮ್ಸ್ನ ವರದಿಯ ಸಾರಾಂಶ. ಇಲ್ಲಿ ಕೂಡ ಸಾಧ್ಯತೆಯ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಹೊರತು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಇಲ್ಲೇ ಕಿಲ್ ಚೈನ್ನ ವಿಷಯ ಬರೋದು. ಗೆಳೆಯರೆ, ವಾಯುಪಡೆಯ ದಾಳಿಗಳ ಸಂದರ್ಭದಲ್ಲಿ ಈ ಕಿಲ್ ಚೈನ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ನಿಮಗೆ ಈ ಹಿಂದೆ ಕೂಡ ಒಮ್ಮೆ ವಿವರವಾಗಿ ಹೇಳಿದ್ದೀನಿ. ಈಗ ಸಂದರ್ಭ ಬಂದಿರೋದ್ರಿಂದ ಇನ್ನೂ ಒಮ್ಮೆ ಅದರ ಬಗ್ಗೆ ಹೇಳಿಬಿಡ್ತೀನಿ ಕೇಳಿ. ಒಂದು ಯುದ್ಧ ವಿಮಾನ ಆಕಾಶಕ್ಕೆ ಹಾರಿದ ಸಂದರ್ಭದಲ್ಲಿ ಶತ್ರು ವಿಮಾನಗಳು ಅಥವಾ ಎನಿಮಿ ಆಬ್ಜೆಕ್ಟ್ಗಳ ಬಗ್ಗೆ ನೆಲದಲ್ಲಿನ ರಡಾರ್ಗಳು ಮಾಹಿತಿಯನ್ನು ಸಂಗ್ರಹಿಸುತ್ತವೆ. ಅದನ್ನು ಯುದ್ಧ ವಿಮಾನಕ್ಕೆ ಕಳುಹಿಸಿ ಕೊಡಲಾಗುತ್ತೆ. ಯುದ್ಧ ವಿಮಾನ ಟಾರ್ಗೆಟ್ ಅನ್ನು ಲಾಕ್ ಮಾಡಿ ಮಿಸೈಲ್ ಫೈರ್ ಮಾಡುತ್ತೆ. ಆ ನಂತರ ಆ ಮಿಸೈಲ್ ಅನ್ನ ಗೈಡ್ ಮಾಡೋದಕ್ಕೆ ಅವಾಕ್ಸ್ ಅಂದ್ರೆ ಏರ್ ಬಾರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ನ ವಿಮಾನಗಳು ಸಹಾಯ ಮಾಡುತ್ತವೆ. ಇಲ್ಲಿ ಪಾಕಿಸ್ತಾನ ಮಾಡಿದ್ದು ಕೂಡ ಅದನ್ನೇ. ಭಾರತದ ಯುದ್ಧ ವಿಮಾನಗಳು ಗಡಿಗೆ ಸಮೀಪ ಬರ್ತಾ ಇದ್ವು. ಹೀಗಾಗಿ ಅವುಗಳ ಮಾಹಿತಿಯನ್ನ ನೆಲದಲ್ಲಿನ ರಡಾರ್ ಐಡೆಂಟಿಫೈ ಮಾಡ್ತು. ಅದನ್ನು ಪಾಕ್ ವಾಯುಪಡೆಯ ಯುದ್ಧ ವಿಮಾನಕ್ಕೆ ರವಾನೆ ಮಾಡಿದೆ. ಅಲ್ಲಿಂದ ಫೈರ್ ಆದ ಮಿಸೈಲ್ ಅನ್ನ ಅವರ ಅವಾಕ್ಸ್ ವಿಮಾನ ಗೈಡ್ ಮಾಡಿದೆ. ಅದು ಭಾರತದ ಯುದ್ಧ ವಿಮಾನವನ್ನ ಡ್ಯಾಮೇಜ್ ಮಾಡಿರಬಹುದು. ಇನ್ನು ಯುದ್ಧಗಳ ಸಂದರ್ಭದಲ್ಲಿ ಅಷ್ಟು ನಷ್ಟ ಆಗೇ ಆಗುತ್ತೆ, ಆದರೆ ನಮ್ಮ ಪೈಲಟ್ಗಳಿಗೆ ಏನೂ ಆಗಲಿಲ್ಲ ಅನ್ನೋದು ಮತ್ತು ಆ ಸಂದರ್ಭದಲ್ಲೂ ಪೈಲಟ್ ಆ ವಿಮಾನವನ್ನು ಸೇಫ್ ಆಗಿ ಲ್ಯಾಂಡ್ ಮಾಡ್ದ ಅನ್ನೋದು ನಿಜಕ್ಕೂ ಇಲ್ಲಿ ದೊಡ್ಡ ವಿಷಯ. ಇನ್ನು ಇದಾದ ನಂತರ ಭಾರತದ CDS ಹೇಳೋ ಪ್ರಕಾರ ಅಲ್ಲಿ ಟ್ಯಾಕ್ಟಿಕಲ್ ಮಿಸ್ಟೇಕ್ ಏನಾಗಿತ್ತು ಅನ್ನೋದನ್ನ ವಾಯುಪಡೆ ಅರ್ಥ ಮಾಡ್ಕೊಳ್ತು. ಅವರು ತಮ್ಮ ಪ್ಲಾನ್ ಅನ್ನು ಚೇಂಜ್ ಮಾಡಿದ್ರು. ಗಡಿಗಳ ಹತ್ತಿರ ಹಾರಿ ಮಾಡ್ತಾ ಇದ್ದ ಆಪರೇಷನ್ ಅನ್ನ ಸ್ವಲ್ಪ ದೂರಕ್ಕೆ ತಗೊಂಡು ಹೋದ್ರು. ನಮ್ಮಲ್ಲಿ ಸಾಕಷ್ಟು ಲಾಂಗ್ ರೇಂಜ್ ಮಿಸೈಲ್ಗಳಿವೆ. ಈ ಹಿಂದಿನ ಹಾಗೆ ವಾಯುಪಡೆ ಈಗ ಶತ್ರು ದೇಶದ ಗಡಿಯನ್ನು ದಾಟಿ ತನ್ನ ಟಾರ್ಗೆಟ್ನ ಸಮೀಪಕ್ಕೆ ಹೋಗಿ ಅಲ್ಲಿ ನಿಂತು ಅದನ್ನು ಗುರುತಿಸಿ ಬಾಂಬ್ ಹಾಕಿ ಬರಬೇಕಾದ ಅಗತ್ಯ ಇಲ್ಲ. ಲಾಂಗ್ ರೇಂಜ್ ಮಿಸೈಲ್ಗಳಿವೆ. ಅವುಗಳಿಗೆ ಟಾರ್ಗೆಟನ್ನು ಲಾಕ್ ಮಾಡಿ ಫೈರ್ ಮಾಡಿದರೆ ಸಾಕು. ಅವು ಸೀದಾ ಹೋಗಿ ಎಲ್ಲಿ ಬೀಳಬೇಕು ಅಲ್ಲಿ ಬಿದ್ದು ಟಾರ್ಗೆಟನ್ನು ನಾಶ ಮಾಡುತ್ತವೆ. ಸೊ ಲಾಂಗ್ ರೇಂಜ್ ಟ್ಯಾಕ್ಟಿಕ್ಸನ್ನು ಭಾರತ ಅಳವಡಿಸ್ಕೊಳ್ತು. ಆ ನಂತರ ಏನೆಲ್ಲ ಆಯಿತು ಅನ್ನೋದಕ್ಕೆ ಸ್ಯಾಟಲೈಟ್ ಇಮೇಜುಗಳು ಸಾಕ್ಷಿ ಹೇಳ್ತಾ ಇವೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೋದ ಕಡೆ ಬಂದ ಕಡೆ ಎಲ್ಲ 10ನೇ ತಾರೀಕು ಏನಾಯಿತು ಅನ್ನೋದನ್ನು ಹೇಳಕಂಡೇ ಬರ್ತಾ ಇದ್ದಾನೆ. ಇಲ್ಲಿ ಪಾಕಿಸ್ತಾನದ ವಾಯುಪಡೆ ನಿಜವಾಗ್ಲೂ ಶಕ್ತಿಶಾಲಿ ಆಗಿದ್ದಿದ್ರೆ 9-10ನೇ ತಾರೀಕಿನ ದಾಳಿಗಳನ್ನು ಅವರು ಸಮರ್ಥವಾಗಿ ಎದುರಿಸಬೇಕಿತ್ತು. ಅವತ್ತೂ ಕೂಡ ಆಕಾಶಕ್ಕೆ ಹಾರಿದ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳನ್ನು ಹೊಡಿಬೇಕಿತ್ತು. ಆದರೆ ಅದೇನಾದರೂ ಸಾಧ್ಯ ಆಯ್ತಾ? ಭಾರತದ ಯುದ್ಧ ವಿಮಾನಗಳನ್ನು ಡೌನ್ ಮಾಡಿದ್ದು ಮೊದಲ ದಿನ ಮಾತ್ರ. ಗೆಳೆಯರೆ, ಈ ಬಗ್ಗೆ ಕೂಡ ಯುರೇಷಿಯನ್ ಟೈಮ್ಸ್ ಒಂದಷ್ಟು ವಾಯುಪಡೆಯ ಅಧಿಕಾರಿಗಳ ಜೊತೆ ಮಾತಾಡಿ ಆ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಅವ್ರು ಹೇಳ್ತಾ ಇರೋದೇನು ಅಂದರೆ, ಮೊದಲ ದಿನವೇ ಭಾರತೀಯ ವಾಯುಪಡೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಮತ್ತು ರಡಾರ್ಗಳನ್ನು ಹೊಡೆದು ಹಾಕೋದಿಕ್ಕೆ, ಅಂದರೆ ಪಾಕಿಸ್ತಾನಿ ಸೇನೆಯ ಇನ್ಫ್ರಾಸ್ಟ್ರಕ್ಚರ್
ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಅನುಮತಿಯನ್ನ ಭಾರತ ಕೊಟ್ಟುಬಿಟ್ಟಿದ್ರೆ ನಾವಿವತ್ತು ಯುದ್ಧ ವಿಮಾನಗಳ ಬಗ್ಗೆ ಯಾರಿಗೂ ಯಾವ ಎಕ್ಸ್ಪ್ಲನೇಷನ್ ಅನ್ನು ಕೊಡಬೇಕಾದ ಅಗತ್ಯನೇ ಇರ್ತಿರ್ಲಿಲ್ಲ. ಅಂದ್ರೆ ಮೊದಲ ದಿನವೇ ಪಾಕಿಸ್ತಾನ ಅಲ್ಲಿ ಎಲ್ಲವನ್ನೂ ಕಳ್ಕೊಂಡು ಬೆತ್ತಲಾಗಿ ನಿಂತು ಬಿಡ್ತಾ ಇತ್ತು. ಆದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಭಾರತದ ಬಗ್ಗೆ ಇರೋ ಯುದ್ಧದಾಹಿ ಅಲ್ಲ ಅನ್ನೋ ನೆರೆಟಿವ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಾಮಾಣಿಕ ಮತ್ತು ಕ್ಲೀನ್ ಸ್ಟ್ರಾಟಜಿಯನ್ನ ಅಳವಡಿಸಿಕೊಂಡ ಕಾರಣಕ್ಕೆ ಮೊದಲ ದಿನದ ಟಾರ್ಗೆಟ್ ಕೇವಲ ಉಗ್ರ ಶಿಬಿರಗಳು ಮಾತ್ರ ಆದವು ಮತ್ತು ಆ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಮಿಸೈಲ್ಗಳನ್ನು ಹಾರಿಸೋದಕ್ಕೆ ಒಂದು ಅವಕಾಶ ಕೂಡ ಸಿಕ್ತು. ಇನ್ನು ಇಷ್ಟರ ಮೇಲೆ ಕೂಡ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಇದೆ. ಭಾರತ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಉಂಟು ಮಾಡ್ತು, ಪಾಕಿಸ್ತಾನದ ನೆಲದಲ್ಲಿ ಚೈನಾ ಹಾಗೂ ನ್ಯಾಟೋ ಸದಸ್ಯ ದೇಶ ಟರ್ಕಿಯ ಆಯುಧಗಳು ಹೇಗೆ ನಾಶ ಆದವು ಅನ್ನೋದಕ್ಕಿಂತ ಹೆಚ್ಚಾಗಿ ವಿದೇಶಿ ಮಾಧ್ಯಮಗಳಿಗೆ ಭಾರತಕ್ಕೆ ಎಷ್ಟು ನಷ್ಟ ಉಂಟಾಯಿತು ಅನ್ನೋ ಬಗ್ಗೆ ಆಸಕ್ತಿ ಹೆಚ್ಚು. ಅದರಲ್ಲೂ ಭಾರತ ರಫೇಲನ್ನು ಕಳ್ಕೊಳ್ತಾ ಇಲ್ವಾ ಅನ್ನೋದು ಪಶ್ಚಿಮದ ಮಾಧ್ಯಮಗಳ ಮುಂದಿನ ದೊಡ್ಡ ಕುತೂಹಲ. ಹೇಗಾದರೂ ಸರಿ ಭಾರತ ರಫೇಲನ್ನು ಕಳ್ಕೊಳ್ತು ಅನ್ನೋದನ್ನು ಹೇಳಬೇಕು, ಅದನ್ನು ಹೈಲೈಟ್ ಮಾಡಬೇಕು. ಯಾಕೆ ಹೀಗೆ ಗೊತ್ತಾ? ರಫೇಲ್ ಅನ್ನೋದು ಇವತ್ತು ಅಮೆರಿಕ ಹಾಗೂ ಯುರೋಪಿನ ಬೇರೆ ಬೇರೆ ಯುದ್ಧ ವಿಮಾನಗಳಿಗಿರುವ ದೊಡ್ಡ ಕಾಂಪಿಟೇಟರ್. ಬೆಲೆಯ ಕಾರಣಕ್ಕೆ, ಮೇಂಟೆನೆನ್ಸ್ನ ಕಾರಣಕ್ಕೆ ಅಮೆರಿಕಾದ F-35 ಬೇಡ ಅಂದ್ಕೊಳ್ಳೋ ದೇಶಗಳು ಫ್ರಾನ್ಸಿನ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇವೆ. ಹಾಗೆ ಅಮೆರಿಕಾದ ಮಿತ್ರ ದೇಶಗಳು ಅಂತ ಗುರುತಿಸಿಕೊಂಡಿರೋ ಸಾಕಷ್ಟು ದೇಶಗಳು ಕೂಡ ಈಗಾಗಲೇ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿವೆ. ಮತ್ತಷ್ಟು ದೇಶಗಳು ಬೇಡಿಕೆಯನ್ನು ಕೂಡ ಸಲ್ಲಿಸಿವೆ. ಈಜಿಪ್ಟ್ ರಫೇಲ್ ಖರೀದಿ ಮಾಡಿದೆ. ಕತಾರ್ ಬಳಿ 35ಕ್ಕೂ ಹೆಚ್ಚು ರಫೇಲ್ ಯುದ್ಧ ವಿಮಾನಗಳಿವೆ. UAE ಕೂಡ ರಫೇಲ್ ಯುದ್ಧ ವಿಮಾನ ಖರೀದಿ ಮಾಡಿದೆ. ಮೊನ್ನೆ ಇಂಡೋನೇಷ್ಯಾ ಕೂಡ ರಫೇಲ್ ಯುದ್ಧ ವಿಮಾನಗಳನ್ನು ಹೆಚ್ಚುವರಿಯಾಗಿ ಖರೀದಿ ಮಾಡುವ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಲ್ಲಿ ರಫೇಲ್ ಅನ್ನೋದು ಅಮೆರಿಕಾದ ಯುದ್ಧ ವಿಮಾನ ಕಂಪನಿಗಳಿಗಿರುವ ದೊಡ್ಡ ಕಾಂಪಿಟೇಟರ್. ಹಾಗೆ ಚೈನಾ ಕೂಡ ತನ್ನ J-10ಗೆ ಮಾರ್ಕೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳುತ್ತೆ. ಅದು ರಫೇಲ್ಗಿಂತ ಕಡಿಮೆ ಬೆಲೆಗೆ ಸಿಕ್ಕರೂ ಕೂಡ ಅದಕ್ಕೆ ಖರೀದಿದಾರರು ಸಿಗ್ತಾ ಇಲ್ಲ. ಹೀಗಾಗಿ J-10 ಬಳಸಿ ರಫೇಲನ್ನು ಹೊಡೆದ್ವಿ ಅಂತ ಹೇಳಿಕೊಂಡ್ರೆ ರಫೇಲ್ನ ಮಾರ್ಕೆಟ್ ಕಡಿಮೆ ಆಗಿ ತನ್ನ ಯುದ್ಧ ವಿಮಾನಗಳ ಮಾರಾಟ ಹೆಚ್ಚಾಗಬಹುದು ಅಂತ ಚೈನಾ ಭಾವಿಸುತ್ತೆ. ಪಶ್ಚಿಮದ ಮಾಧ್ಯಮಗಳಲ್ಲಿ ಚೈನಾ ತನ್ನ ಇನ್ಫ್ಲೂಯೆನ್ಸನ್ನು ಬಳಸಿ ಆರಂಭದಿಂದಲೂ ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಬರೆಸ್ತಲೇ ಇದೆ. ಅಮೆರಿಕಾಗೂ ರಫೇಲ್ ನಾಶ ಆಯಿತು ಅನ್ನೋದನ್ನು ಜಗತ್ತಿಗೆ ಹೇಳಬೇಕಿದೆ. ಸೊ ಭಾರತದ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಕೆಡವಿದೆ ಅಂತ ಹೇಳೋದಕ್ಕೆ ಜಗತ್ತಿನ ನಾನಾ ದೇಶಗಳ ಮಾಧ್ಯಮಗಳು ಕಾಂಪಿಟೇಷನ್ಗೆ ಬಿದ್ದಿವೆ. ಅದೇ ಭಾರತ ಅಮೆರಿಕಾದ ರಡಾರ್ಗಳನ್ನ, ಚೈನಾದ ಏರ್ ಡಿಫೆನ್ಸ್ ಅನ್ನ, ಟರ್ಕಿಯ ಡ್ರೋನ್ಗಳನ್ನ, ಪಾಕಿಸ್ತಾನದ ಏರ್ ಬೇಸ್ಗಳನ್ನ, ಅಮೆರಿಕಾದ F-16 ಯುದ್ಧ ವಿಮಾನಗಳನ್ನು ಹೊಡೆದಿರೋದು ಅಲ್ಲಿ ಹೆಚ್ಚು ಪ್ರಚಾರವನ್ನು ಪಡ್ಕೊಳ್ತಾ ಇಲ್ಲ. ಯಾಕೆ ಹೀಗೆ ಅಂದರೆ ಭಾರತ ನೆರೆಟಿವ್ ವಾರಲ್ಲಿ ಇವತ್ತಿಗೂ ಕೂಡ ಹಿಂದೆ ಬೀಳ್ತಾ ಇದೆ. ಸಾಧನೆಗಳನ್ನು ಹೇಳಿಕೊಳ್ಳೋದ್ರಲ್ಲಿ ಭಾರತ ಹಿಂದುಳಿತಾ ಇದೆ. ಯುದ್ಧ ಗೆಲ್ಲೋದಕ್ಕಿಂತಲೂ ನಾವೇ ಗೆದ್ದುಬಿಟ್ವಿ ಅಂತ ಮೊದಲು ಹೇಳಿಕೊಳ್ಳೋದು ಮುಖ್ಯ ಅಂತ ಭಾವಿಸಿರುವ ಈ ಜಗತ್ತಲ್ಲಿ ನಿಜವಾದ ಗೆಲುವನ್ನು ಕೂಡ ದೊಡ್ಡ ದನಿಯಲ್ಲಿ ಹೇಳಿಕೊಳ್ಳಲಾಗದ ಮನಸ್ಥಿತಿಯನ್ನ ಭಾರತ ಬದಲಿಸ್ಕೋಬೇಕಿದೆ. ಇನ್ನು ನಮ್ಮಲ್ಲಿ ರಫೇಲ್ ಖರೀದಿಯನ್ನ ವಿರೋಧಿಸಿದವರು ಸಾಕಷ್ಟು ಜನ ಇದ್ರು. ರಫೇಲ್ ಖರೀದಿಯ ಸಂದರ್ಭದಲ್ಲೇ ಅದರ ಬಗ್ಗೆ ಭಾರತದಲ್ಲೂ ಸಾಕಷ್ಟು ಅಪಸ್ವರಗಳಿದ್ದಿದ್ವು. ಅವತ್ತು ಯಾರೆಲ್ಲ ರಫೇಲ್ ಖರೀದಿಯನ್ನ ವಿರೋಧಿಸಿದ್ರು ಅವರೆಲ್ಲ ಈಗ ರಫೇಲ್ ಅನ್ನು ಪಾಕಿಸ್ತಾನ ಹೊಡೆದು ಕೆಡವಿದೆ ಅಂತ ಸಂಭ್ರಮ ಪಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದ ತುಂಬಾ ಅವರ ಅಬ್ಬರ ಇನ್ನು ಸ್ವಲ್ಪ ದಿನ ಇದ್ದೇ ಇರುತ್ತೆ. ಇದು ಗೆಳೆಯರೆ CDS ತಮ್ಮ ಸಂದರ್ಶನದಲ್ಲಿ ಹೇಳಿದ ಮಾತು ಮತ್ತು ವಿಷಯ. ಅಲ್ಲಿ ಕೂಡ ಯಾವ ಯುದ್ಧ ವಿಮಾನಕ್ಕೆ ಸ್ವಲ್ಪ ನಷ್ಟ ಉಂಟಾಯಿತು ಅನ್ನೋದನ್ನ CDS ಬಹಿರಂಗಪಡಿಸಿಲ್ಲ. ಭಾರತೀಯ ವಾಯುಪಡೆ ಕೂಡ ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೇಳೋದಿಕ್ಕೆ ಹೋಗ್ತಾ ಇಲ್ಲ. ರಫೇಲ್ ಜೊತೆಗೆ ಕೂಡ ಅವರಿಗೆ ಇನ್ನೂ ಒಂದಷ್ಟು ವ್ಯಾಪಾರಗಳು, ವಹಿವಾಟುಗಳು ಬಾಕಿ ಇವೆ. ಭಾರತಕ್ಕೆ ಯುದ್ಧ ವಿಮಾನವನ್ನ ಸರಬರಾಜು ಮಾಡಿರುವ, ಮತ್ತಷ್ಟು ಯುದ್ಧ ವಿಮಾನಗಳನ್ನ ಕೊಡ್ತಾ ಇರುವ ರಫೇಲ್ ಜೊತೆ ಭಾರತ ಇನ್ನೂ ಸ್ವಲ್ಪ ಚೌಕಾಸಿ ಮಾಡಬೇಕಿದೆ. ರಫೇಲ್ ಅನ್ನ ಭಾರತೀಯ ವಾಯುಪಡೆಗೆ ಹೇಗೆ ಬೇಕೋ ಹಾಗೆ ಬಗ್ಗಿಸ್ಕೋಬೇಕಾದ ಅಗತ್ಯ ಕೂಡ ಇದ್ದಾಗಿದೆ. ಹೀಗಾಗಿ ಅಲ್ಲಿ ಗಾಯಗೊಂಡ ವಿಮಾನ ಯಾವುದು ಅನ್ನೋ ಬಗ್ಗೆ ಭಾರತ ಇನ್ನೂ ಪೂರ್ಣ ಮಾಹಿತಿಯನ್ನ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಇನ್ನು ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರತದ ವಿರುದ್ಧ, ಸರ್ಕಾರದ ವಿರುದ್ಧ, ಒಂದಷ್ಟು ವಾಯುಪಡೆಯ ವಿರುದ್ಧ ಕೂಡ ಒಂದಷ್ಟು ಪ್ರೊಪಗಂಡಾಗಳು, ಅಪಪ್ರಚಾರಗಳು ಶುರುವಾಗ್ತಾ ಹೋಗುತ್ತವೆ. ಅದಕ್ಕೆ ನೀವು ಬಲಿಯಾಗೋದಕ್ಕೆ ಹೋಗಬೇಡಿ. ಅವುಗಳನ್ನು ಫಾರ್ವರ್ಡ್ ಮಾಡೋ ಮೊದಲು ಸ್ವಲ್ಪ ಎಚ್ಚರವನ್ನು ವಹಿಸಿ. ಸೊ ಈಗ ನಿಮಗೆ ವಿಷಯ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.